ಏನೇ ತಲೆಯಲ್ಲಿ ಯಾವುದೇ ಟೆನ್ಷನ್ ಇದ್ರೂ ಎಲ್ಲ ಬಿಟ್ಟು ಇಲ್ಲಿ ಕೂತ್ಕೊಂಡು ವ್ಯೂ ನೋಡ್ತಾ ಇದ್ರೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಹೆಸರು ಹಂಸ. ನಾನು ಡೆನ್ಮಾರ್ಕ್ ಇಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ನನ್ನ ಯಾವುದೇ ವಿಡಿಯೋಸ್ ಮಿಸ್ ಆಗಲ್ಲ. ಇವತ್ತು ನಾನು ನಿನ್ನ ಒಂದು ನೋಡ್ಲೇಬೇಕಾದಂತಹ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕೋಪನ್ ಹ್ಯಾಗನ್ ಅಲ್ಲಿ 6000 ಸ್ಕ್ವೇರ್ ಫೀಟ್ ನಲ್ಲಿ ಇರುವಂತಹ ಫುಡ್ ಸ್ಟ್ರೀಟ್ ಮಾರ್ಕೆಟ್ಗೆ ನಾವಿವತ್ತು ಹೋಗ್ತಾ ಇದ್ದೀವಿ. ಆದ್ರೆ ಇಲ್ಲಿ ಹೋಗೋದಕ್ಕೆ ಒಂದು ಟ್ವಿಸ್ಟ್ ಇದೆ. ನಾವು ನಾರ್ಮಲ್ ಬಸ್, ಮೆಟ್ರೋ ಅಥವಾ ಎಫ್ ಟ್ರೈನ್ ಅಲ್ಲಿ ಹೋಗ್ತಾ ಇಲ್ಲ, ಬದಲಾಗಿ ಡಿಫ್ರೆಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ಯಾವ್ದದು ಅಂದ್ರೆ ಹಾರ್ಬರ್ ಬಸ್ ಅಲ್ಲಿ ಹೋಗ್ತಾ ಇದೀವಿ. ಇದು ನಿಜಕ್ಕೂ ನಮಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬನ್ನಿ ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ. ಹಾರ್ಬರ್ ಬಸ್ ಹತ್ರ ಬಂದೇ ಬಿಟ್ವಿ. ಇನ್ನೇನು ಒಳಗೆ ಹೋಗಿ ಆ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋದೇ ಇರೋದು. ಹಾರ್ಬರ್ ಬಸ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೋಡಿ ಎಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಹಾರ್ಬರ್ ಬಸ್ ಒಳಗೆ ಬಂದಿದ್ದೀವಿ. ನೋಡಿ ಸುತ್ತಮುತ್ತ ಎಲ್ಲ ಬೋಟ್ಗಳು ಕಾಣಿಸ್ತಾ ಇದೆ. ನೀರ್ ಮಧ್ಯದಲ್ಲಿ ಇದೀವಿ ಇವಾಗ. ನೋಡಿ ನೀರ್ ಮಧ್ಯನೂ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ.
ಇಲ್ಲಿ ಮನೆ ಮಾಡ್ಕೊಂಡಿರೋ ಜನಗಳು ಎಷ್ಟು ಅದೃಷ್ಟವಂತರು. ಬೆಳಿಗ್ಗೆ ಎದ್ದ ತಕ್ಷಣ ಎಂತ ವ್ಯೂ, ಬ್ಯೂಟಿಫುಲ್ ವ್ಯೂ ನೋಡ್ತಾರೆ. ಅಲ್ಲಿ ನೋಡಿ, ಅಲ್ಲೆಲ್ಲ ಇಂಡಿವಿಜುವಲ್ ಹೌಸಸ್ ಇದೆ ಒಂದೊಂದು. ಬೆಸ್ಟ್ ಪಾರ್ಟ್ ಇಸ್ ದಿಸ್ ಸ್ಟನ್ನಿಂಗ್ ವ್ಯೂ. ಎಲ್ಲ ಪೆನರಾಮಿಕ್ ವಿಂಡೋಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ನಾವು ರೆಫರ್ ಹೋಗೋದಕ್ಕಿಂತ ಈ ರೈಡ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ. ನೋಡಿ, ಇಲ್ಲಿ ಒಂದು ಓಪನ್ ವಿಂಡೋ ಬೇರೆ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ ವ್ಯೂ. ಕೋಪನ್ಹ್ಯಾಗನ್ಗೆ ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಬರೋದಕ್ಕೆ, ಈ ಹಾರ್ಬರ್ ಬಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಹಾಗೆ ಇಲ್ಲಿ ಬೋಟ್ ನ ರೆಂಟ್ ತಕೊಂಡು ಪಾರ್ಟಿ ಸಹ ಮಾಡ್ತಾರೆ. ನೋಡಿ, ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಸ್ವಲ್ಪ ಟೈಮ್ ರೆಂಟ್ ತಕೊಂಡು ಪಾರ್ಟಿ ಮಾಡ್ತಾ ಇರೋಂತಹ ಜನ. on.
ಶಾನು ಶಾನ್ ಅಲ್ಲಡಿ ನೀರ್ ನೋಡಿ. ನನ್ ಮಗಳು ಈ ರೈಡ್ ನ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಳೆ. ಈ ಜಾಗ ಎಲ್ಲ ಅವಳ್ದೆ, ನಾನು ಬರಕ್ ಬಿಡ್ತಾ ಇಲ್ಲ ಇಲ್ಲಿ. ಬರ್ಲಾ? Shanu, shall I sit? Shanu, shall I sit? Shall I sit? ನೋಡಿ ನೋಡಿ ಎದ್ದೇಳು ಅಂತಿದ್ದಾಳೆ. ಕೂತ್ಕೊಂತೀನಿ ಪ್ಲೀಸ್, ಕೂತ್ಕೊಂತೀನಿ. ಈ ಪ್ಯಾನರಾಮಿಕ್ ವಿಂಡೋ ಎಷ್ಟು ಉದ್ದ ಇದೆ, ನಮ್ಗೆ ವ್ಯೂ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಸೇಫ್ಟಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಸ್ಮೋಕ್ ಡಿಟೆಕ್ಟರ್ ಇದೆ, ಫೈರ್ ಸ್ಪ್ರಿಂಕ್ಲರ್ ಇದೆ, ಹಾಗೆ ಲೈಫ್ ಜಾಕೆಟ್ ಸಹ ಇದೆ. ಸಖತ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ನಾನು ಇದನ್ನ ನನ್ನ ಲೈಫ್ ಟೈಮ್ ನಾನು ಇದನ್ನ ಚೆರಿಷ್ ಮಾಡ್ತೀನಿ. ಹಾಗೆ ಇಲ್ಲಿ ಜನ ಹೆಂಗೆ ಪ್ರೈವೇಟ್ ಬೋಟ್ ನ ತಕೊಂಡು ಸಖತ್ ಚಿಲ್ ಮಾಡ್ತಾ ಇದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ, ಹಿಂಗೆಲ್ಲ ಇಲ್ಲೇ ಫಸ್ಟ್ ನಾನು ನೋಡ್ತಾ ಇರೋದು. Shana, say hi. Say hi to Papa. Say hi.
ನೋಡಿದ್ರಲ್ಲ ಸೀ ಪ್ಲೇನ್ ಹೋಗೋ ದೃಶ್ಯನ, ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇವಾಗ ನಾವು ರೆಫನ್ ಹೋಗೋ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ರೆಫನ್ ಒಳಗೆ 5 ನಿಮಿಷದಲ್ಲಿ ರೀಚ್ ಆಗ್ಬೇಕಿತ್ತು, ಅಷ್ಟ್ರಲ್ಲಿ ಮಳೆ ಶುರು ಆಗೋಯ್ತು. ಸದ್ಯ ಎಲ್ಲೆಲ್ಲೋ ಶೆಲ್ಟರ್ ಸಿಕ್ತು, ಬಂದ್ ಕೂತಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದೆ. ಆದ್ರೂ ಮಳೆ ಬಂದಿದ್ದು ಸ್ವಲ್ಪ ಬೇಜಾರಾಯ್ತು. ಸೊ ಮಳೆ ನಿಂತ ತಕ್ಷಣ ನಾವು ಮತ್ತೆ ಸ್ಟ್ರೀಟ್ ಫುಡ್ ಮಾರ್ಕೆಟ್ಗೆ ಹೋಗ್ಬೇಕು. ನನ್ ಹಿಂದೆ ಕಾಣಿಸ್ತಾ ಇರೋದೇ ಫುಡ್ ಸ್ಟ್ರೀಟ್. ಎಷ್ಟು ಉದ್ದ ಇದೆ, ಎಷ್ಟು ಅಂಗಡಿಗಳನ್ನ ನಾವು ನೋಡ್ಬೋದು. ಬನ್ನಿ, ಇಲ್ಲಿ ವೆರೈಟಿ ಕಸಿನ್ಸ್ ಇರತ್ತೆ, ಆದಷ್ಟು ಎಕ್ಸ್ಪ್ಲೋರ್ ಮಾಡೋಣ. Sushi fans. Roti ಇದೆ, non. ಇಂಡಿಯನ್ ಶಾಪ್ ಮುಂದೆ ನಿಂತಿದ್ದೀವಿ. ಇಂಡಿಯನ್ ಬೈಟ್ಸ್ ನೋಡಿ, ಮೇಲೆಲ್ಲ ಚಿಕನ್ ಐಟಮ್ಸ್. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಅದನ್ನ ನೋಡೋದ್ ಬೇಡ. ಅದ್ರ ಕೆಳಗೆ ಸ್ನಾಕ್ಸ್ ನೋಡೋಣ ಅಂದ್ರೆ ಸಮೋಸ ಚಾಟ್ಗೆ 75 ಕ್ರೋನರ್, ಆಲ್ಮೋಸ್ಟ್ 800-900 ರೂಪಾಯಿ ಕೊಟ್ಟು ತಿನ್ಬೇಕು, ಹೊಟ್ಟೆ ತುಂಬಲ್ಲ. ಪಕೋಡ ತಿನ್ನೋದಕ್ಕೆ 65 ಕ್ರೋನರ್ ಕೊಡ್ಬೇಕು, ಆಲ್ಮೋಸ್ಟ್ ಅದು 800 ರೂಪಾಯಿ. ಒಂದ್ 4-5 ಪಕೋಡ ತಿಂದ್ರು ಅದು ಹೊಟ್ಟೆ ತುಂಬಲ್ಲ. ಏನ್ ತಿನ್ನೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಬನ್ನಿ ಮುಂದೆ ನೋಡೋಣ. ಮೋಸ್ಟ್ಲಿ ಡೆನ್ಮಾರ್ಕ್ ಅಲ್ಲಿರೋ ಜನ ಎಲ್ಲ ಇಲ್ಲೇ ಇದಾರೆ ಅಂತ ಅನ್ನಿಸ್ತಾ ಇದೆ, ಅಷ್ಟು ಕ್ರೌಡ್ ಇದೆ. ಇಷ್ಟೊಂದು ಬಿಸಿ ಸ್ಟ್ರೀಟ್ ನ ಕೋಪನ್ ಹ್ಯಾಗನ್ ಅಲ್ಲಿ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಇಷ್ಟೊಂದು ಜನ ಓಡಾಡ್ತಾ ಇರೋದನ್ನ. ಯೂಶಲಿ ನಾವಿರೋ ಏರಿಯಾ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಜನ ಓಡಾಡಿದ್ರು, ಇಷ್ಟೊಂದು ಜನ ನಾನು ನೋಡೇ ಇಲ್ಲ. ಈ ಆಂಬಿಯನ್ಸ್ ಎಲ್ಲ ಒಳ್ಳೆ ಗೋವಾ ಫೀಲ್ ಬರ್ತಾ ಇದೆ.
ನಾನು ಇದುವರೆಗೂ ಡೆನ್ಮಾರ್ಕ್ ಅಲ್ಲಿ ತುಂಬಾ ನವೀನತೆನ ನೋಡಿದೀನಿ. ಯಾವ್ದೋ ಒಂದು ಸಣ್ಣ ಐಟಮ್ ಅವ್ರು ವೇಸ್ಟ್ ಮಾಡಲ್ಲ ನೋಡಿ. ಇಲ್ಲಿ ಕಾಣಿಸ್ತಿರೋ ಡ್ರಮ್ ನ ಅವರು ಟೇಬಲ್ ಮಾಡಿದ್ದಾರೆ, ಹಾಗೆ ಇನ್ನೊಂದ್ ಕಡೆ ಅದನ್ನ ಡಸ್ಟ್ಬಿನ್ ಮಾಡಿದ್ದಾರೆ. ಒಂದ್ ಐಟಮ್ ವೇಸ್ಟ್ ಮಾಡಲ್ಲ. ಒಂದು ಫ್ರೆಂಚ್ ಫ್ರೈಸ್ ಬರ್ಗರಿಗೆ 140 ಕ್ರೋನರ್ ಆಗಿದೆ. ಇಂಡಿಯನ್ ರುಪೀಸ್ ಅಲ್ಲಿ 1700 ರೂಪಾಯಿ ಕೊಟ್ಟು ತಿಂತಾ ಇದೀವಿ. ತುಂಬಾ ಕಾಸ್ಟ್ಲಿ. ನನ್ ಗಂಡ ಬೈಕೊಂಡೇ ಇರ್ತಾರೆ, ಇಷ್ಟೊಂದು ಖರ್ಚು ಮಾಡಿಸ್ತಾ ಇದ್ದಾಳೆ ಅಂತ. ಆಚೆ ಬಂದಾಗ ಬೇಕಾಗತ್ತೆ ಅಲ್ಲ. ಇಲ್ಲಿ ಎಲ್ಲಾ ಫುಡ್ ಟೇಸ್ಟ್ ಆಲ್ಮೋಸ್ಟ್ ಚೆನ್ನಾಗಿರತ್ತೆ. ಎಲ್ಲಾ ದೇಶದ ಫುಡ್ ನ ನಾವು ಇಲ್ಲಿ ಟೇಸ್ಟ್ ಮಾಡಬಹುದು. ಆದ್ರೆ ನಾವು ನಮ್ ಬಡ್ಜೆಟ್ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ, ಯಾಕೆಂದ್ರೆ ಎಲ್ಲ ತುಂಬಾ ಕಾಸ್ಟ್ಲಿ ಇರತ್ತೆ. ಫ್ರೆಂಚ್ ಫ್ರೈಸ್ ಟೇಸ್ಟ್ ಮಾಡೋಣ. ಬಿಸಿ ಇರೋದ್ರಿಂದ ಹೊಟ್ಟೆನೂ ಹಸ್ದಿರೋದ್ರಿಂದ ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಫುಡ್ ಶಾಪುನು ಕಂಟೈನರ್ ಅಲ್ಲಿ ಮಾಡಿರೋಂತಹ ಶೆಡ್ ಅಂತ ಅನ್ಸತ್ತೆ. ವೆಜಿಟೇರಿಯನ್ ಫುಡ್ ಆಪ್ಷನ್ಸ್ ನಮ್ಗೆ ತುಂಬಾ ಲಿಮಿಟೆಡ್ ಆಗಿತ್ತು. ಇಲ್ಲಿ ಯಾರೇ ವೆಜಿಟೇರಿಯನ್ಸ್ ಬರ್ಬೇಕು ಅಂತಂದ್ರೆ ಪ್ಲಾನ್ ಮಾಡಿ ಬನ್ನಿ ನಿಮ್ಮ ಲಂಚ್ ಅಥವಾ ಡಿನ್ನರ್ ನ. ನಮ್ಮ ಈ ಫುಡ್ ಬ್ಲಾಗ್ ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಮುಂದಿನ ವ್ಲಾಗ್ ಅಲ್ಲಿ ಆದಷ್ಟು ಬೇಗ ಸಿಗೋಣ. ಅಂಟಿಲ್ ದೆನ್, ಟಾಟಾ, ಬೈ ಬಾಯ್.